ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ನೋಡಿ, ಇವರು ಪುಣೆಯಿಂದ ಪ್ರಯಾಗ್ರಾಜ್ ಹೋಗ್ತಾ ಇದ್ದಾರೆ ಸೈಕಲಲ್ಲಿ. ಇದೇ ನೋಡಿ ನಾವು ಹಾಕಿರೋ ಟೆಂಟು. ದ ವೇ ದೇ ಎಕ್ಸಿಕ್ಯೂಟೆಡ್ ದ ಶೋ, ಇಟ್ ವಾಸ್ ಆಸಮ್. ಲೈಫಲ್ಲಿ ಫಸ್ಟ್ ಟೈಮ್ ಬೋಟಲ್ಲಿ ಹೋಗ್ತಾ ಇದ್ದೀನಿ, ಅದು ತ್ರಿವೇಣಿ ಸಂಗಮಕ್ಕೆ. ತ್ರಿವೇಣಿ ಸಂಗಮ ಸ್ನಾನ ಮುಗಿಸ್ಕೊಂಡು ಅಯೋಧ್ಯೆ ಕಡೆ ಹೊರಟಿದ್ದೀವಿ. ಇನ್ನೂ ಒಂದು 10 ಕಿಲೋಮೀಟರ್ ಇದೆ ಉಜ್ಜಯಿನ್ ಮಹಾಕಾಲೇಶ್ವರ. ಸೊ ಮಹಾದೇವನ ದರ್ಶನ ಆಯಿತು ಇವಾಗ ಜಸ್ಟ್. ನಾವು ಇವಾಗ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಆಕ್ಷನ್. ಲಾಗರ್ ವರ್ಸಸ್ ಲಾಗರ್. ಒಬ್ಬೊಬ್ರು ಪರ್ಸನ್ 3,000 ಹೇಳ್ತಾವ್ರೆ. ಒಬ್ಬೊಬ್ಬ ಪರ್ಸನ್ ಹೇಳಕತ್ತಿಲ್ಲ, ಆಗ್ತಾ ಇಲ್ಲ. ಹೌದಪ್ಪ, ಒಬ್ಬೊಬ್ರು ಪರ್ಸನ್. जल्दी वहाँ से हटो, बहुत जगह है, बहुत जगह है सर. पार्किंग व्यवस्था ಇದೆ ಇಲ್ಲಿ. 100 ರೂಪಾಯಿ ಯಾಕಪ್ಪ 100 ರೂಪಾಯಿ? ಬೈ ಸಾಬ್ ಬಹುತ್ ದೂರ ಸೆ ಆಯಾ. ಮಹಾಭಾರತಕ್ಕೆ ಬಂದ್ರ ಕರ್ಣ ಇದ್ದಂಗೆ. ಕರ್ಣ ಅಲ್ಲ, ಅರ್ಜುನ. ಯಾಕಂದ್ರೆ ನನಗೆ ಅವಾಗ ಆಗಿ ಬರಲ್ಲ. ಕರ್ಣ एक अपन सेल्फी ले लेंगे तुम्हारे साथ. हमारे साथ सेल्फी सर. अरे तुम्हारे जैसे लोग होना नहीं. एक मिनट. थैंक यू सो मच. थैंक यू. पुण्य ಬೇಕಲ್ಲಿ ಕೇಸರಿ ಬರ್ತೀನಿ. हमारे साथ फोटो भाई, हमारे साथ फोटो चाहिए, ले लो भाई. अभी डाल दिया यार, यूट्यूब चैनल अभी स्टार्ट किया. उतना फॉलोअर्स नहीं है हमको आपके जैसा. हाँ, आप क्या कर रहे हैं ना, अच्छा है. क्योंकि बहुत पीछे कर्नाटक से. हाँ, कोई दिक्कत कुछ भी नहीं. ಜನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ನಮ್ಮ ದಾವಣಗೆರೆ ಮಂದಿ. ಅಲ್ಲ ಒಂದು ಮಿಸ್ಟರ್ ಕನ್ನಡಿಗ ನೋಡ್ರಿ, ಇಲ್ಲಿ ಗುಲ್ಬರ್ಗದವ್ರು ಸಿಕ್ಕಾರ್ರಿ. ಹರ್ ಹರ್ ಮಹಾದೇವ್. गाइस बोर्ड कटा ಬಿಡಿದೆ. भाई थैंक यू सो मच. ಗೈಸ್ ಫೈನಲಿ ನಮ್ಮ ಗಾಡಿ ಹೆಡ್ಲೈಟ್ ರೆಡಿ ಆಯಿತು ಬಂತ. ಮತ್ತೆ ಇನ್ನೊಬ್ರು ಹೆಲ್ಪ್ ಮಾಡಿದ್ರು ಪಾಪ. ವಿ ಲವ್ ಇಂಡಿಯಾ, ದಟ್ಸ್ ವೈ ಇಂಡಿಯಾ ಇಸ್ ಸ್ಪೆಷಲ್ ಫಾರ್ ಎವ್ರಿವನ್. Hello guys, good morning. Welcome back to new vlog. Today's biggest ride with my friends. ಇವ್ರು ಬಸ್ಸು ಅಂತ, ಅವ್ರು ಆನಂದ್ ಅಂತ, ನನ್ನ ಸ್ಕೂಲಿಂದ ಪರಿಚಯ. ಇವರು ನಮ್ಗಿನ ಒಂದು ಬ್ಯಾಚ್ ಸೀನಿಯರು. ಇವಾಗ 6:20 ಟೈಮು. ಇಲ್ಲೊಂದು ದೇವಸ್ಥಾನ ಇದೆ ನಮ್ಮ ಊರ ಹತ್ರ, ಮಾರಿಕಾಂಬಾ ದೇವಸ್ಥಾನ ಅಂತ. ಹೋಗ್ತಾಯಿದ್ದೀವಿ. ಜೈ ಶ್ರೀರಾಮ್. ಅದು ಆ್ಯಕ್ಚುಲಿ ನಾನು ನಿನ್ನೆನೇ ಬಿಟ್ಟಿದ್ದೆ ಬೆಂಗಳೂರು. ನಿನ್ನೆ ಆಲ್ಮೋಸ್ಟ್ ಅಲ್ಲಿ ಒಂದು 5 o'clock ಬಂದಿದ್ದೆ ನಮ್ಮೂರಿಗೆ. ನಾನು ಇವತ್ತು ನಮ್ಮೂರಿಂದ ನನ್ನ ಫ್ರೆಂಡ್ಸ್ ಜೊತೆ ಲೈಟಾಗಿ ಗಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಿಟ್ಟಾಯಿತು. ಇವತ್ತಿನ ಟಾರ್ಗೆಟು ಆಲ್ಮೋಸ್ಟ್ ಅಲ್ಲಿ ಒಂದು 500 to 600 ಇದೆ. ವಿಲ್ ಟ್ರೈ. ಆ ಕಡೆಯಿಂದ ಸುನೀಲು ಮತ್ತು ಹರಿ ಬರ್ತಾಯಿದ್ದಾರೆ, ಇಬ್ಬರು ಕಾರಲ್ಲಿ ಬರ್ತಿದ್ದಾರೆ. ಆ್ಯಕ್ಚುಲಿ ಏನಿದು ಕಾರು ಮತ್ತು ಬೈಕು ಸಪ್ರೇಟ್ ಅಂತ ಇದ್ದೀರಾ? ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬೈಕಲ್ಲೇ ಹೋಗೋಣ ಅಂತ. ಅನ್ಫಾರ್ಚುನೇಟ್ಲಿ ಕಾರಣಾಂತಗಳಿಂದ ಅವ್ರು ಬರೋಕ್ಕಾಗಲಿಲ್ಲ. ಅವ್ರು ಕಾರ್ ತೊಗೊಂಡು ಬರ್ತಾಯಿದ್ದಾರೆ, ನಾವು ಬೈಕಲ್ಲಿ ಹೋಗ್ತಾಯಿದ್ದೀವಿ. ನಾನು ಆ್ಯಕ್ಚುಲಿ ಇವಾಗಿರೋದು ಸದ್ಯಕ್ಕೆ ಕೆಂಬಾವಿ ಇಟ್ಕೊಂಡು ಕಲಬುರ್ಗಿಯಿಂದ ನಾಗ್ಪುರ್ ರೂಟು ಆಲ್ಮೋಸ್ಟ್ ಅಲ್ಲಿ 500 to 600 ಪ್ಲ್ಯಾನ್ ಇದೆ. ಬನ್ನಿ ಹೋಗೋಣ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಹಾಗೆ ನಮ್ಮ ಮೇಲೆ ಇರಲಿ. ಗೈಸ್, ಇವಾಗ ನಾವು ಬಾಲ್ಕಿಲಿದ್ದೀವಿ. ಬಾಲ್ಕಿಲ್ ಬಂದಾಯಿತು. ಇನ್ನೂ ನಮ್ಮ ಡೆಸ್ಟಿನೇಷನ್ಗೆ 507. ನಾಷ್ಟ ಮೇಡಮ್, ಎಲ್ಲಿ ನಾಷ್ಟ ನಾಷ್ಟ ಮಾಡ್ಕೊಂಡು ಬಿಟ್ಟು ಬಿಡಮ್ರಿ.
ಹ್ಞೂ ಅನಾಹುತ ಅಲ್ಲ ಪರಿಸ್ಥಿತಿ ಗೈಸ್, ಪರಿಸ್ಥಿತಿ ನೋಡಿ ಇಲ್ಲಿ ಸೊಳ್ಳೆ ನೋಡಿ ಶಿವನೇ. ಹಾಯ್, ಟಿಫಿನಿಗೆ ಬಂದಿದ್ದೀವಿ. ಕಲಬುರ್ಗಿ ಪೂರಿ ನೋಡಿ, 4 ಪೂರಿ ಕೊಟ್ಟವ್ರೆ, ಒಂದು ಹಪ್ಪಳ, ಚಟ್ನಿ, ಮತ್ತು ಇಲ್ಲಿ ಯಾವುದೋ ಡಿಫ್ರೆಂಟ್ ಚಟ್ನಿ ಇದೆ. ಟೇಸ್ಟು ಪರವಾಗಿಲ್ಲಪ್ಪ. ತಿನ್ನು ಹಂಗೆ ಬಿಡು ಅದನ್ನು ಎಲ್ಲಿ ನಾನು ವಿಡಿಯೋ ಮಾಡ್ತೀನಿ. ತಿನ್ನೋದು ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಮಾಡೋರಲ್ಲ ಅಣ್ಣ ಬಾಬಾ. ಬಟ್ ಆಲ್ಮೋಸ್ಟ್ ಅಲ್ಲಿ 120 ಕಿಲೋಮೀಟರ್ಸ್ ಮ್ಯಾಕ್ಸ್ ಅಂತ ಕವರ್ ಮಾಡಿದ್ದೀವಿ. ಹೋಗ್ತೀವಿ ಇವಾಗಿಂದ. ಆ್ಯಕ್ಚುಲಿ ನಾಷ್ಟ ಮಾಡ್ಕೊಂಡು ಇವಾಗಿಂದ ಫುಲ್ ಸ್ಟಾಕ್ ರೈಡ್ ಇದೆ, ನೋಡೋಣ. ಕಬ್ಬಿನ ತೋಟ ಗೈಸ್. ಮಹಾರಾಷ್ಟ್ರ ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿಂದ ಮುಗೀತು ನಮ್ಮ ಕರ್ನಾಟಕ ಆ್ಯಂಡ್ ಇಲ್ಲಿಂದ ಮಹಾರಾಷ್ಟ್ರ ಇವಾಗ. ಸೊ ಡೇ 1ನಲ್ಲಿ ಮಹಾರಾಷ್ಟ್ರನೂ ಕ್ರಾಸ್ ಮಾಡಿದ್ರೆ ವಿ ಆರ್ ಗ್ರೇಟ್. ಏನೇನೋ ಬರ್ತಾರಲ್ಲ ಗುರು, ಏನು ಗೊತ್ತಾಗಲ್ಲ. ಇದು ಹಿಂದಿನ, ಇದು ಮರಾಠಿನೇ. ಇದು ಗೈಸ್ ಆಲ್ಮೋಸ್ಟ್ ಆಲು ಒಂದು 200 ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಒಂದು 100 ಕಿಲೋಮೀಟರ್ಸ್ ಅಂತ ಪಕ್ಕ ಸಿ ರೋಡೇ ಇದೆ ಗುರು ಇಲ್ಲಿ. 100 ಕಿಲೋಮೀಟರ್ಸ್ ಅಲ್ಲಿ ಕ್ರ್ಯಾಕ್ ತಾಪೆ ಥರ. ಏನು ಗುರು ಇದು? ಆದರೂ ಭಯಂಕರ ಬಿಸಿಲಿದೆ ಗೈಸ್, ಭಯಂಕರ ಅಂದರೆ ಭಯಂಕರ. ಅದು ಬೆಳಿಗ್ಗೆ ಅಷ್ಟೊಂದು ಅನಿಸ್ಲಿಲ್ಲ ನಮಗೆ, ಅದು ಫೀಲ್ ಬರಲಿಲ್ಲ. ಬಟ್ ಇವಾಗ ಹೋಗ್ತಾ ಟೈಮ್ ನೋಡಿ 1 o'clock. ಇನ್ನೂ 429 ನಮ್ಮ ಡೆಸ್ಟಿನೇಷನ್. ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು 250 ಕಿಲೋಮೀಟರ್ಸ್ ಆದರೂ ಹೋಗ್ಬೇಕು ಇನ್ನು ನಾವು. ನಾಗ್ಪುರ್ ಆ್ಯಕ್ಚುಲಿ ಟಾರ್ಗೆಟ್ ಇರೋದು. ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ 1.5 ಅವರಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರಿಂದ ಮೊಸರು ಹುಡುಕ್ತಾ ಇದ್ದೀವಿ. ಯಾಕಂದರೆ ಮುಂದೆ ಎಲ್ಲಾದರೂ ಕುತ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ. ಬಡ್ಡಿ ಮುಗಿದ ಮೊಸರೇ ಸಿಗ್ತಾಯಿಲ್ಲ. ಮಹಾರಾಷ್ಟ್ರದಲ್ಲಿ ಮೊಸರು ಹುಡುಕಿ ಸುಸ್ತಾಗೋಯ್ತು. ಏನಿಲ್ಲ, 215 ಒಂದು ಮೊಸರೆಲ್ಲ ತೊಗೊಂಡಾಯ್ತು, ವಾಟರ್ ಬಾಟಲ್ ತೊಗೊಂಡಾಯ್ತು. ಮುಂದೆ ಹೋಗ್ಬಿಟ್ಟು ಒಂದೊಳ್ಳೆ ಪೀಸ್ ಆಗಿರೋ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡಿ ರೈಟ್ ನೆಕ್ಸ್ಟ್. ಇನ್ನೂ 362 ಕಿಲೋಮೀಟರ್ಸ್, 2:15, 1 hour ಊಟ ಆಗುತ್ತೆ. ಡೌಟು ಹೋಗೋದು, ನೋಡೋಣ, ವಿಲ್ ಟ್ರೈ.